ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಟೆಯಲ್ಲಿ ನಿಲ್ಲದ ಕಬ್ಬಿನ ಹೋರಾಟದ ಕಿಚ್ಚು. 3,300 ಪಡೆಯುವಲ್ಲಿ ಯಶಸ್ವಿಯಾದ ಮುಧೋಳ ರೈತರು. ಆದರೆ ಹೋರಾಟಕ್ಕೆ ಸಜ್ಜಾಗ್ತಾ ಇರುವ ಜಮಖಂಡಿ ಬೀಳಗಿ ರೈತರು. ಜಿಲ್ಲೆಯ 4 ಕಾರ್ಖಾನೆಗಳಲ್ಲಿ ಮಾತ್ರ ಏಕರೂಪದ ದರ. ಇನ್ನುಳಿದ 10 ಕಾರ್ಖಾನೆಗಳಲ್ಲಿ ಬಗೆಹರಿಯದ ಬಿಕ್ಕಟ್ಟು. ಸತತ ಮನವೊಲಿಕೆ ಪ್ರಯತ್ನಕ್ಕೆ ಸೊಪ್ಪು ಹಾಕದ ಕಾರ್ಖಾನೆಗಳು. ನೋಡಿ, ಇದೊಂದು ಸಮಸ್ಯೆ. ಒಂದು ಕಡೆಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು ಅಂತ ಅಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆಗೆ ಇನ್ನುಳಿದ ಕಡೆಯಲ್ಲೂ ಕೂಡ ಅದೇ ರೀತಿಯಾದಂಥ ಪ್ರತಿಭಟನೆ ಹೋರಾಟ. ನಮಗೂ ಕೂಡ 3,300 ರೂಪಾಯಿ ನಿಗದಿ ಮಾಡಿ ಅಂತ ಆಗ್ರಹಿಸ್ತಾ ಇರೋದು. ಬಟ್ ಇಲ್ಲಿ ಸಮಸ್ಯೆ ಏನು ಅಂತಂದರೆ, ಮಾತುಕತೆ ನಡೆಸ್ತಾ ಇದ್ದಾರೆ, ಸಂಧಾನ ಮಾಡ್ತಾ ಇದ್ದಾರೆ. ಕಾರ್ಖಾನೆಯವರು ಮಾತ್ರ ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ, ಆಗದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 10 ಕಾರ್ಖಾನೆಗಳಲ್ಲಿ ಈ ಬಿಕ್ಕಟ್ಟು ಅನ್ನೋದು ಬಗೆಹರಿತಾ ಇಲ್ಲ. ರೈತರು ಕೂಡ ನಮ್ಮ ಹೋರಾಟಕ್ಕೂ ನಾವು ನಿಲ್ಲಿಸಲ್ಲ, ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. DC ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲರೂ ಸಂಧಾನ ಮಾಡೋದು, ಮಾತುಕತೆ ನಡೆಸೋದು ಮಾಡ್ತಾ ಇದ್ರು ಕೂಡ ಅದು ವರ್ಕೌಟ್ ಆಗ್ತಾ ಇಲ್ಲ. ಸೊ ಅವರ ಬೋರ್ಡ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ ನಂತರ ಏನ್ ಮಾಹಿತಿ ಬರ್ತದೋ ಅದನ್ನ ನಾವು ರೈತರ ಮುಖಂಡರಿಗೆ ತಿಳಿಸ್ತೀವಿ. ಅದರ ನಂತರ ಏನು ಲೈಕ್ ಏನ್ ಮಾಡ್ಬೋದ ನೋಡೋಣ. ಸೊ ಇದಿಷ್ಟು 2 ವಿಷಯಗಳ ನಿಮ್ಮ ಬೇಡಿಕೆ ಇತ್ತು. ಮೊನ್ನೆನೂ ಸಹ ಯಾರು ಬಂದಿದ್ರು ಈ ವಿಷಯಗಳನ್ನೇ ಕೇಳಿದ್ರಿ. ಸೊ 3,200 ಪ್ಲಸ್ 50 ಸರ್ಕಾರದ 50 ಮತ್ತು ಕಾರ್ಖಾನೆಯಿಂದ 50, ಅದು 2ನೇ ಕಂತಿನಲ್ಲಿ 3,200 ಮೊದಲನೇ ಕಂತಿನಲ್ಲಿ 2 ಕಾರ್ಖಾನೆಗಳು ಕೊಡ್ತವೆ. ಲಿಖಿತವಾಗಿ ಈ ಸಂಜೆ ಮತ್ತು ನಾಳೆ ಮುಂಚಾನೆವರೆಗೂ ಹೋರಾಟವನ್ನ ಬೇರೆ ತರನಾಗಿ ಹೋಲಾರ್ದಂಗ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಬಂದಿದ್ದೀವಿ. ಆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾವು ಮನವಿ ಮಾಡ್ಕೋತೇವೆ. ಹಲವಾರು ಬಾರಿ ನೀವು ಕಡಿಮೆ ಕೊಟ್ಟರು ನಾವು ತಗೊಂಡೆವು. ನಮ್ಮ ಕಾರ್ಖಾನೆ ಇದು. ನಾವು ಯಾವುದೇ ಥರ ಕಾರ್ಖಾನೆಗಳನ್ನು ನುಕ್ಸಾನ್ ಮಾಡಂಗಿಲ್ಲ, ರೈತರನ್ನ ನುಕ್ಸಾನ್ ಮಾಡಲ್ಲ, ಕಬ್ಬು ಕಟಾವನ್ನ ಬಂದ್ ಮಾಡ್ಸಂಗಿಲ್ಲ, ಯಾವುದೇ ಥರನೂ ಮಾಡಂಗಿಲ್ಲ ನಾವು. ಆಗಾಗ ಈಗ ಮುಂಚಿತವಾಗಿ ಒಂದು ತಿಂಗಳ 15 ದಿವಸದಿಂದನೂ ನಾವು ಇವ್ರಿಗೆ ವಿನಂತಿ ಮಾಡ್ಕೊಂಡೆವು. ಒಬ್ರು ಕೊಟ್ಟದ್ರೆ ರೇಟ್ ಕೊಡಾಕತ್ರಿ, ನೀವು ಕಾರ್ಖಾನೆ ಚಾಲು ಮಾಡ್ರಿ, ಯಾರು ಬಂದ್ರು ನಾವು ಕಾರ್ಖಾನೆ ಹಾನಿ ಮಾಡಿ ಕೊಡಂಗಿಲ್ಲ, ಇದು ನಮ್ಮ ಕಾರ್ಖಾನೆ ಅಂತೇಳಿ ಹೇಳಿದೆವು. ಈಗ ನಮ್ಮ ಕಾರ್ಖಾನೆ ಅಂತ ಹೇಳ್ಕೇಸಿ ನಾವು ಹೆಮ್ಮೆ ಪಟ್ಟು ಹೇಳ್ತೇವೆ. ಅದೇ ತರನಾಗಿ ನಾವು ರೈತರು ಸಂಕಷ್ಟದಾಗದೇವು. ಈ ಸತ್ಯಕ್ಕೆ ನಮಗೆ 3,200 ಒಂದೇ ಕಂತು ಟಿಕೆಟ್ 55 ರೂಪಾಯಿ ಕೊಡ್ಬೇಕಂತ ಹೇಳ್ಕೇಸಿಂದ ನಾವು ರೈತ ಸಂಘ ಆಗ್ರಹ ಮಾಡ್ತೇವೆ. ರೈತರ ಕಬ್ಬು ಬೆಳೆಗಾರರು ಆಗ್ರಹ ಮಾಡ್ತೇವೆ. ಮತ್ತು ಕೊಡದೆ ಹೋದ್ರೆ ಮತ್ತು ಈಗ ಉಳಿದ ತವದಲ್ಲಿ ಹೋರಾಟ ಹೆಂಗೈತೆ ಹಂಗೆ ಹೋರಾಟವನ್ನ ರೂಪಿಸ್ಬೇಕಾಕತಿ. ಅದಕ್ಕೆ ನಾವು ಹಿಂದೆ ಜರಂಗಿಲ್ಲ. ನಮ್ಗೆ ಕೊಡ್ತಾರಂತ ಅಭಿಮಾನ ಐತೇವೆ. ಯಾಕಂದ್ರೆ ನಮ್ಮ ಕಾರ್ಖಾನೆ ಇಲ್ಲಿ ನಿರ್ಮಿಸಿದ್ದು ಒಂದು ನಮಗೆ ಹೆಮ್ಮೆ. ನಾವು ಜನ ಇವರೆಲ್ಲ ಇಲ್ಲಿ ನಿರ್ಮಿಸಿ ನಮಗೆ ಯೋಗ್ಯವಾದ ಬೆಲೆ ಕೊಟ್ಟು ರೈತರು ಸದೃಢವಾಗಿ ಮಾಡ್ಯಾರ. ಇಲ್ಲಿ ಆ ಸದೃಢವನ್ನು ಮಾಡಿದ್ದನ್ನು ನಾವು ಇಷ್ಟು ದಿವಸ ತನಕ ಕೇಳಿಲ್ಲ. ಈಗ ಸರ್ಕಾರ ಆದೇಶ ಅಂತ ಕೊಡ್ಬೇಕಂತ ಕಸಿಂದ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮನವಿ ಮಾಡ್ಕೋತೇವೆ. ಇದನ್ನ 2 ದಿನದಾಗ ತಿಳಿಸ್ತಿರ್ಲಿಲ್ಲ ಅಂದ್ರೆ ಹೋರಾಟದ ರೂಪರೇಷೆಯನ್ನ ನಾವು ಮುಂದೆ ರೂಪಿಸ್ತೇವೆ. ನಮ್ಗೇನು ದೊಡ್ಡದಲ್ಲಿ ಇದು ಯಾವ ಉಗ್ರ ರೂಪಕ್ಕೆ ಹೋಗತಿ. ಆದ್ರೆ ನಾವು ಯಾವುದೇ ತರ ಹಾನಿ ಮಾಡಂಗಿಲ್ಲ ಯಾರಿಗೆ. ನೀವು ಜಲ್ ಬಿಟ್ಟು ಕಾರ್ಖಾನೆ ಕಬ್ಬು ಕಳಿಸ್ರಿ.